ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಂದಿನಿ ಕುಕಿಂಗ್. ಇವತ್ತು ರೆಸಿಪಿ ಬಂದು ಏನು ಮಾಡ್ತಾಯಿದ್ದೀನಿ ಅಂದರೆ ಇನ್ಸ್ಟೆಂಟಾಗಿ ಫ್ರೈಡ್ ರೈಸ್ ಮಾಡೋದು ತೋರಿಸ್ತಾ ಇರೋದು. ಯಾವುದೇ ರೀತಿ ನಾವು ಸಾಸ್ ಬಳಸಿ ಒಂದೇ ರೀತಿ ನಾವು ಚಿತ್ರಾನ್ನ ಪುಳಿಯೋಗರೆ ಎಲ್ಲ ತಿಂದಿರ್ತೀವಿ. ಇದು ಜಸ್ಟ್ 5 ಮಿನಿಟ್ಸಲ್ಲೆಲ್ಲ ರೆಡಿ ಆಗುತ್ತೆ. ಬನ್ನಿ ಯಾವ ರೀತಿ ಅಂತ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನು ಈಗ ದೊಡ್ಡ ಬಾಣಲಿ ಇಟ್ಟಿದ್ದೀನಿ. ಫ್ರೈಡ್ ರೈಸ್ ಮಾಡೋಕ್ಕೆ ಒಂದು ಸ್ವಲ್ಪ ದೊಡ್ಡ ಬಾಣಲಿ ಇಡಬೇಕು. ಈಗ ಒಂದು 6-7 ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನಾವು ಮಾಡೋ ಕ್ವಾಂಟಿಟಿ ಮೇಲೆ ಎಣ್ಣೆ ಹಾಕ್ಕೊಳ್ಳಿ ಫ್ರೈಡ್ ರೈಸ್ ಮಾಡೋದಕ್ಕೆ. ಈಗ ಆನಿಯನ್ ಹಾಕ್ಕೊತಾ ಇದ್ದೀನಿ. ಸ್ಲೈಸಾಗಿ ಹಚ್ಚಿಟ್ಟಿರೋದು ಒಂದು ಆನಿಯನ್ನು. ಇದು ಒಂದು ಸ್ವಲ್ಪ ಫ್ರೈ ಆಗಲಿ, ಅಂದರೆ ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬಾರ್ದು. ಫ್ರೈಡ್ ರೈಸ್ಗೆಲ್ಲ ಜಸ್ಟ್ ಒಂದು ಸ್ವಲ್ಪ ಫ್ರೆಶ್ ಆಗಿರಬೇಕು. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಎಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ, ಹೈ ಫ್ಲೇಮ್ ಇಟ್ಕೊಂಡು ಮಾಡೋಕ್ಕೆ ಹೋಗಬೇಡಿ. ಇಷ್ಟು ಫ್ರೈ ಆಗಿದ್ರೆ ಸಾಕು. ಆನಿಯನ್ನು ನೋಡ್ತಾ ಇದ್ದೀರಲ್ಲ, ಇಷ್ಟಾಗಿದ್ದರೆ ಸಾಕು. ಈಗ ಬೀನ್ಸ್ ಹಾಕ್ತಾಯಿದ್ದೀನಿ. ಇದು ಸಂಡೆ ಒಂದು ಸ್ವಲ್ಪ ಹಚ್ಚಿಬಿಟ್ಟು ಒಂದು ಬಟ್ಲಷ್ಟು ಹಾಕ್ತಾಯಿದ್ದೀನಿ. ಈಗ ನಾನು ಮಾಡ್ತಾ ಇರೋದು ಕ್ವಾಂಟಿಟಿ 5 ಮೆಂಬರ್ಸ್ಗೆ ಆಗೋಷ್ಟು ನಾನು ಮಾಡ್ತಾ ಇರೋದು. ಬೀನ್ಸ್ ಒಂದು ಸ್ವಲ್ಪ ಬೇಗ ಹಾಕ್ಕೊಳ್ಳಿ, ಯಾಕೆಂದರೆ ಬೀನ್ಸ್ ಒಂದು ಸ್ವಲ್ಪ ಬೇಯಬೇಕು. ಎಲ್ಲ ಆಯಿಲೆಲ್ಲ ಅಂದರೆ ಹಾಫ್ ಬಾಯ್ಲ್ ಮಾಡ್ಕೊಬೇಕು, ಫುಲ್ ಬಾಯ್ಲ್ ಮಾಡಬೇಡಿ. ಈಗ ಕ್ಯಾರೆಟ್ ಹಾಕ್ತಾಯಿದ್ದೀನಿ. ಒಂದು ಬಟ್ಲು ಕ್ಯಾರೆಟ್ ಹಾಕ್ಕೊಂಡು ಬೀನ್ಸು ಕ್ಯಾರೆಟು ಒಂದು ಸ್ವಲ್ಪ ಬೇಯಲಿ. ಇಷ್ಟು ನೋಡಿ ಬಾಯ್ಲ್ ಆಗಿದ್ರೆ ಸಾಕು. ಬೀನ್ಸು ಕ್ಯಾರೆಟು ಇಷ್ಟ ಆಗಿದ್ದರೆ ಸಾಕು. ಈಗ ಕೋಸು ಹಾಕ್ತಾಯಿದ್ದೀನಿ. ಕೋಸು, ಬೀನ್ಸು ಕ್ಯಾರೆಟ್ ಒಂದು ಸ್ವಲ್ಪ ಬಾಯಲ್ ಆಗಿದ್ಮೇಲೆ ಹಾಕ್ಕೊಳ್ಳಿ, ಯಾಕೆಂದರೆ ಬೇಗ ಬಾಯಲ್ ಆಗುತ್ತೆ ಕೋಸು. ಈಗ ಒಂದು ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ಎಲ್ಲ ಒಟ್ಟಿನಲ್ಲಿ ಹಾಫ್ ಬಾಯಲ್ ಆಗಬೇಕು ಫ್ರೆಂಡ್ಸ್, ಫುಲ್ ಬಾಯಲ್ ಮಾಡೋಕ್ಕೆ ಹೋಗಬೇಡಿ. ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ, ಪುಡಿ ಹಾಕ್ತಾಯಿದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ ಖಾರನ. ಇದು ಅಂಗಡಿಯಲ್ಲಿ ಫ್ರೈಡ್ ರೈಸ್ ಮಸಾಲ ಕೇಳಿದ್ರೆ ಕೊಡ್ತಾರೆ, ಫ್ರೈಡ್ ರೈಸ್ ಮಸಾಲ. ಇದನ್ನು ತೊಗೊಂಡಿದ್ದೀನಿ ನಾನು 10 ರೂಪೀಸ್ದು 2 ಪ್ಯಾಕೆಟು. ಈಗ ಹಾಕ್ಕೊತಾ ಇದ್ದೀನಿ. ಫ್ರೈಡ್ ರೈಸ್ ಮಸಾಲ ಹಾಕ್ತಾಯಿದ್ದೀನಿ. ನೀವು ಮಾಡೋ ಕ್ವಾಂಟಿಟಿ ಮೇಲೆ ಫ್ರೈಡ್ ರೈಸ್ ಮಸಾಲ ಹಾಕ್ಕೊಳ್ಳಿ. ಇದು ಮೀಡಿಯಮ್ ಫ್ಲೇಮ್, ಫುಲ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಟು ಮಾಡೋಕ್ಕೆ ಹೋಗಬೇಡಿ. ಫಸ್ಟೇ ವೈಟ್ ರೈಸ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಫೈನಲಿ ಫ್ರೈಡ್ ರೈಸ್ ರೆಡಿ ಆಯಿತು. ಯಾವುದೇ ರೀತಿ ಸಾಸ್ ಆಗಲಿ ಏನೂ ಬಳಸಿಲ್ಲ. ಇನ್ಸ್ಟೆಂಟಾಗಿ ಬೇಗ ಕುಕ್ಕಾಗುತ್ತೆ. ನನ್ನ ಚಾನಲ್ ಏನಾರು ಇಷ್ಟ ಆಗಿದ್ದರೆ ಒಂದು ಲೈಕ್ಸ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.